ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ್ತ ಸಾರವಾಡ ಹೊಸಪೇಟೆ ಅವರ ಪ್ರಕಟಿತ ಲೇಖನ ಹಗರ ಕಾಲವು ಜಗಕ್ಕೆ ಬಂತಣ್ಣ. ಹೌದು, ಇದು ಒಬ್ಬ ಕಾಲಜ್ಞಾನಿ ನುಡಿದ ಪದ್ಯದ ಸಾಲು. ಕಾಲಜ್ಞಾನಿ ಎಂದರೆ ಯಾರು? ಕಾಲ ಎಂದರೆ ದೇಹದ ಅಂಗಾಂಗದ ನಾಮವಲ್ಲ. ಕಾಲ ಎಂದರೆ ಸಮಯ. ಜ್ಞಾನಿ ಎಂದರೆ ತನ್ನ ಆತ್ಮದಿಂದ ಪರಿಪೂರ್ಣವಾಗಿ ಸಮಯದ ಅರಿವನ್ನು ಹೊಂದಿರುವವನು. ಇಂತಹ ಮಹನೀಯರಿಗೆ ಗತಿಸಿದ ಪ್ರಸ್ತುತ ಮತ್ತು ಸಂಭಾವ್ಯ ಕಾಲದ ಅರಿವನ್ನು ಅಥವಾ ಜ್ಞಾನವನ್ನು ಅವರು ತಮ್ಮ ಭಕ್ತಿ ತಪೋಬಲದಿಂದ ಭಗವಂತನಿಂದ ಪ್ರಾಪ್ತಿಸಿಕೊಂಡಿರುತ್ತಾರೆ. ಅವರೇ ಕಾಲಜ್ಞಾನಿಗಳು ಎನ್ನಬಹುದು. ಇಡೀ ಮನುಕುಲಕ್ಕೆ ಒಳಿತು ಬಯಸುವುದೇ ಇವರ ಉದ್ದೇಶ. ಸಂಭಾವ್ಯ ಸುಖ ದುಃಖಗಳನ್ನು ಸೂಚ್ಯವಾಗಿ ಅಥವಾ ಪರೋಕ್ಷವಾಗಿ ಮನುಕುಲವನ್ನು ಎಚ್ಚರಿಸುವ ತತ್ವಗಳು ಇವರ ನುಡಿಗಳಲ್ಲಿ ಅಡಗಿರುವುದು ಸತ್ಯ. ಇಂತಹ ಮಹಾನ್ ಸಾಧಕ ಸತ್ಪುರುಷರಲ್ಲಿ ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮದ ಶಿವನ ಆರಾಧಕರಾದ ಪೂಜ್ಯ ವೇದಮೂರ್ತಿ ಕಾಲಜ್ಞಾನಿ ಶ್ರೀ ಚಿಕ್ಕಪ್ಪಯ್ಯನವರು ಒಬ್ಬರು. ಇವರ ಸಂಗ್ರಹದ ಒಂದು ಪದ್ಯದ ವಿಶ್ಲೇಷಣೆಯ ಪ್ರಯತ್ನವೇ ಹಗರ ಕಾಲವು ಜಗಕ್ಕೆ ಬಂತಣ್ಣ. ಹಗರ ಕಾಲವು ಜಗಕ್ಕೆ ಬಂತಣ್ಣ, ಅಗಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಐತಣ್ಣ. ಜನಕ ಜನನಿ ತಿಳಿಯಲಿಲ್ಲ, ಮನಕ ನಾಚಿಕೆ ಹುಟ್ಟಲಿಲ್ಲ. ಕನಕ ಹೆಣ್ಣು ಮಣ್ಣಿಗಾಗಿ ಶ್ವಾನಿನಂತೆ ಬೆನ್ನ ಹತ್ತುವರಣ್ಣ. ಇಲ್ಲಿ ಕಲಿಯುಗದಲ್ಲಿ ನೈತಿಕ ಪತನ, ಮನುಕುಲ ಸ್ವಭಾವದ ಅಧೋಗತಿ, ಪರಿಣಾಮವಾಗಿ ದೈವ ಕೋಪದ ಸೂಚನೆಯನ್ನು ತಿಳಿಸುತ್ತದೆ. ಹಗರ ಕಾಲ ಎಂದರೆ ಅಶುಚಿ, ಅಧರ್ಮ, ಅರಾಜಕತೆಯ ಸಮಯ. ಅಗಹರ ಎಂದರೆ ಪಾಪವನ್ನು ಸಂಹರಿಸುವ ಪರಶಿವ. ಇಂತಹ ಸಮಯ ಜಗತ್ತಿಗೆ ಬಂದಾಗ ಆ ಭಗವಂತನ ದೃಷ್ಟಿ ಸಮಸ್ತ ಜೀವರಾಶಿಗಳತ್ತ ಬೀಳುತ್ತದೆ. ಅರ್ಥಾತ್ ಪ್ರಕೃತಿ ವಿಕೋಪ, ಮಹಾಮಾರಿ, ಯುದ್ಧಗಳು ಜರುಗಿ ಮಾನವನ ಪಾಪಕರ್ಮದ ಸಂಕೇತವನ್ನು ತೋರಿಸುತ್ತವೆ. ತಂದೆ ತಾಯಿ ಬಂಧು ಬಳಗದ ಸಂಬಂಧಗಳು ಹದಗೆಡುವ ಮತ್ತು ಕೃತಜ್ಞ ಸ್ವಭಾವ ಆವರಿಸಿಕೊಂಡು ಹೆಣ್ಣು ಮಣ್ಣು ಆಸ್ತಿ ಅಂತಸ್ತಿಗಾಗಿ ಶ್ವಾನದಂತೆ ವರ್ತಿಸುವುದು, ಲಜ್ಜೆ ಇಲ್ಲದೆ ಪಾಪ ಮಾಡಿದರೂ ಪಶ್ಚಾತ್ತಾಪಿಸದೆ ಅಹಂಕಾರದಿಂದ ವರ್ತಿಸುವ ಸಮಯದ ಸೂಚನೆಯನ್ನು ಕೊಡುತ್ತದೆ. ಆಗ ಬರೆದ ಈ ಪದ್ಯದ ಅರ್ಥವನ್ನು ಈಗ ಸ್ಪಷ್ಟವಾಗಿ ಕಾಣುತ್ತಿದ್ದೇವೆ. ಅತಿವೃಷ್ಟಿ, ಕರೋನಾ ಮಹಾಮಾರಿ, ದೇಶಗಳ ಮಧ್ಯೆ ಯುದ್ಧ ಮತ್ತು ಕೌಟುಂಬಿಕ ಕಲಹದಲ್ಲಿ ವ್ಯತಿರಿಕ್ತ ಬದಲಾವಣೆ ಎಲ್ಲವೂ ಜೀವಂತ ಸಾಕ್ಷಿಯಾಗಿ ಕಾಣುತ್ತಿದ್ದೇವೆ ಅಲ್ಲವೇ? ಮುಂದುವರೆದ ಇನ್ನೊಂದು ಪದ್ಯದಲ್ಲಿ ಕಲ್ಲ ಕೋಳಿಯು ಕೂಗುತ್ತದಣ್ಣ, ಬಲ್ಲಿದ ಶರಣರು ಉಳವಿ ಬಿಟ್ಟೋಡುತ್ತಾರಣ್ಣ. ಅಲ್ಲಿ ವಾಲಿ ಭಂಡಾರ ಒಡೆದು ಎಲ್ಲ ರಾಜರು ಮಡಿವರಣ್ಣ. ಹಿಂದಿನ ಸುಖವು ಮುಂದೆ ಇಲ್ಲಣ್ಣ, ಬಂದಾವ ದಿನಗಳು ಬಂದು ನಿಮಗಿನ್ನು ಒದಗುತ್ತಾವಣ್ಣ. ಇಲ್ಲಿ ಸ್ವಲ್ಪ ಗೂಢಾರ್ಥ ಅಡಗಿದೆ ಎನ್ನಿಸುತ್ತದೆ. ಕಲ್ಲ ಕೋಳಿ ಕೂಗುವುದೆಂದರೆ ಜಡವಸ್ತುಗಳಿಂದ ಧ್ವನಿ ಕೇಳುವುದು ಎಂದು ಅರ್ಥ. ಬಹುಶಃ ಫೋನ್, ರೇಡಿಯೋ, ಟಿವಿ ಇತ್ಯಾದಿಗಳು ಬಂದುದನ್ನು ಊಹಿಸಬಹುದು. ಅಸಾಧ್ಯವಾದುದು ಸಾಧ್ಯವಾಗುವ, ಯೋಗ್ಯರಲ್ಲದವರು ನಾಯಕರಾಗುವ, ಅಲ್ಲದೆ ಮೌಢ್ಯ ಸುಳ್ಳು ಪ್ರಾಬಲ್ಯದ ಸಮಯ ಬರಬಹುದೆಂಬ ಸಂಕೇತ. ಜಾತಿ ಭೇದವ ತೊರೆದು ಸಮಾನತೆಯ ಸಾರುವಲ್ಲಿ ನಿರತರಾದ ಶರಣರಿಗೆ ಕಲ್ಯಾಣ ಕ್ರಾಂತಿಯಾಗಿ ಬಿಜ್ಜಳರಾಜನ ನಂತರ ಆಶ್ರಯ ಸಿಗದಾಗ ಉಳಿವಿಗೆ ಸ್ಥಳಾಂತರವಾಗುವ ಸೂಚನೆಯನ್ನು ಆಗಲೇ ಹೇಳಿದ್ದರು. ಧನವಂತಿಕೆಯ ಖಜಾನೆ ಸೋರಿ ಬಡದಾಡಿಕೊಂಡು ಎಲ್ಲ ರಾಜರು ನಾಶವಾಗುತ್ತಾರೆ. ದಂಗೆ ದಿವಾಳಿತನದಿಂದ ಹಳೆಯ ಶಾಂತ ಸರಳ ಜೀವನ ಮಾಯವಾಗಿ ಅಶಾಂತಿಯ ಕಾಲ ಬಂದೊದಗುತ್ತದೆ ಎಂಬ ಎಚ್ಚರಿಕೆಯ ಸಂದೇಶವೂ ಅಡಗಿದೆ. ಅವರ ನುಡಿಗಳು ಈ ಕಲಿಯುಗದಲ್ಲಿ ನಡೆಯುತ್ತಿರುವುದನ್ನು ಕಂಡರೆ ಕಾಲಜ್ಞಾನಿಗಳು ಸಂಭಾವ್ಯ ಸೂಚನೆಗಳನ್ನು ಎಚ್ಚರಿಕೆಯ ರೂಪದಲ್ಲಿ ತಿಳಿಸಿದ್ದಾರೆಯೇ ಹೊರತು ಸಮಾಜವನ್ನು ಹೆದರಿಸುವುದಕ್ಕಲ್ಲ ಎಂಬುದು ಸ್ಪಷ್ಟ. ಅದಕ್ಕೆ ಅವರು ಪರಿಹಾರ ಮಾರ್ಗೋಪಾಯವನ್ನು ಕೂಡ ತಿಳಿಸಿರುತ್ತಾರೆ. ಅಂದು ಇಂದು ಎನ್ನಬೇಡಿರಿ, ಕಂದ ಚಿಕ್ಕನ ಧ್ಯಾನ ಮಾಡಿರಿ,
ತಂದೆ ಈಶ್ವರ ಹೊಂದಿದವರಿಗೆ ಮುಂದೆ ಮೋಕ್ಷವು ಆಗುತ್ತದಣ್ಣ ಎಂದು. ಕಾಲಹರಣ ಮಾಡದೆ ಎಚ್ಚೆತ್ತುಕೊಂಡು ಭಯಾನಕ ಕಲಿಯುಗದಲ್ಲಿ ಭಕ್ತಿಯೊಂದೇ ಪರಿಹಾರ ಮಾರ್ಗ. ನಿಶ್ಚಲ ಮನದಿಂದ ಈಶ್ವರನನ್ನು ನಂಬಿ ಆಧ್ಯಾತ್ಮಿಕ ಜೀವನ ನಡೆಸಿ ಭಕ್ತಿಯ ನಾಮಸ್ಮರಣೆಯಿಂದ ಮುಕ್ತಿ ಮಾರ್ಗ ಪಡೆಯಿರಿ ಎಂದು ಸೂಚಿಸಿರುತ್ತಾರೆ. ಹಗರ ಕಾಲ ಜಗಕ್ಕೆ ಬಂದರೂ ಭಕ್ತಿ ನಾಮಸ್ಮರಣೆ ಸತ್ಕರ್ಮದೊಡನೆ ಭಗವಂತನನ್ನು ನಂಬಿದರೆ ಮೋಕ್ಷ ಮಾರ್ಗ ನಿಶ್ಚಿತ. ನಮಸ್ಕಾರ. ಧನ್ಯವಾದಗಳು.